ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತಿನ ವ್ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸೋಮವಾರದ ವ್ಲಾಗನ್ನು ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಈಗ ನೋಡಿರಿ, ಬೆಳಗ್ಗಿನ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ದೇವ್ರಿಗೆ ದೀಪ ಹಚ್ಚಕತ್ತೀನಿ. ನವ್ಯಾಗ ಇನ್ನೂ ಸ್ನಾನ ಮಾಡಿಸಿದ್ದಿಲ್ಲ, ಕುಂದರ್ಸಿನಿ ಅಲ್ಲೇ ಒಂದು ಸ್ವಲ್ಪ ಅಕ್ಕಿಗೆ ನಾಷ್ಟ ಮಾಡಿಸ್ಬಿಟ್ಟು. ಬೆಳಿಗ್ಗೆ ಎದ್ದ ತಕ್ಷಣ ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಹಂಗಾಗಿ ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಪೂಜೆ ಮಾಡ್ತಾ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಹೊಸ್ದಾಗಿ ಏನಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹೈಪ್ ಅನ್ನೋ ಆಪ್ಷನ್ ಇರುತ್ತೆ, ಹೈಪ್ ಕೊಟ್ಟು ಸಪೋರ್ಟ್ ಮಾಡಿರಿ. ಈಗ ನೋಡ್ಬೋದು, ದೇವ್ರಿಗೆ ದೀಪ ಹಚ್ಚಿ ಉದಿನ ಕಡ್ಡಿ ಬೆಳಗ್ತಾ ಇದ್ದೀನಿ. ಹೂವು ಸ್ವಲ್ಪ ಇತ್ತು, ಜಾಸ್ತಿ ಇದ್ದಾಗ ಜಾಸ್ತಿ ಹಾಕೋದು, ಸ್ವಲ್ಪ ಇದ್ದಾಗ ಸ್ವಲ್ಪ ಹಾಕೋದು. ಒಂದೊಂದು ಹೂವನ ಎರಡೆರಡು ಹೂವನ ಏರ್ಸಿದ್ದೀನಿ ದೇವ್ರಿಗೆ. ಈಗ ನೋಡಿರಿ, ಉದಿನ ಕಡ್ಡಿ ಬೆಳಗ್ಬಿಟ್ಟು ಈಗ ಕರ್ಪೂರದ ಆರತಿ ಬೆಳಕಕ್ಕೆ ಹಾಕ್ಕೊಳಕತ್ತೀನಿ ಕರ್ಪೂರನ. ಟಿ ವಿಯಲ್ಲಿ ದೇವ್ರ ಸಾಂಗ್ನ ಹಾಕಿಬಿಟ್ಟು ಪೂಜೆ ಮಾಡ್ತೀನಿ. ಆದಷ್ಟು ದೇವ್ರ ಸಾಂಗ್ ಕೇಳ್ತಾನೆ ಪೂಜೆ ಮಾಡಬೇಕು. ದೇವ್ರ ಸಾಂಗ್ ದಿನಾಲು ಕೇಳ್ತಾ ಅವೆಲ್ಲ ಪರ್ಫೆಕ್ಟ್ ಆಗಿಬಿಟ್ಟಿರ್ತಾವೆ. ದೇವ್ರಿಗೆ ದೀಪ ಹಚ್ಚಬೇಕಾದ್ರೆ ಒಂದು ಮಂತ್ರನ ಹೇಳಬೇಕು. ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ಅಂತ ಹೇಳಿಬಿಟ್ಟು ಸ್ತೋತ್ರ ಬರುತ್ತೆ. ಆ ಸ್ತೋತ್ರ ಹೇಳಿದರೆ ಒಳ್ಳೆಯದು ದೀಪ ಹಚ್ಚಬೇಕಾದ್ರೆ. ಆಮೇಲೆ ಪೂಜೆ ಮಾಡ್ತಾ ದೇವ್ರ ಸ್ತೋತ್ರಗಳನ್ನು, ದೇವ್ರ ಹಾಡುಗಳನ್ನು ಕೇಳ್ತಾ ಪೂಜೆ ಮಾಡೋದ್ರಿಂದ ಮನಸ್ಸು ಯಾವುದೇ ಬೇರೆ ಕಡೆ ಚಂಚಲ ಆಗೋದಿಲ್ಲ. ದೇವ್ರ ಜ್ಞಾನ ಮಾಡ್ಕೊತಾನೆ ಪೂಜೆ ಮಾಡಬೇಕಾಗತ್ತೆ. ಹಾಗಾಗಿ ನಾನು ದೇವರಲ್ಲಿ ಸಾಂಗ್ ಹಾಕಿಬಿಟ್ಟು ಪೂಜೆ ಮಾಡ್ತಿರ್ತೀನಿ ಫ್ರೆಂಡ್ಸ್. ನನಗೆ ಬಂದಷ್ಟು ಸ್ತೋತ್ರಗಳನ್ನು ಕೂಡ ಹೇಳ್ತೀನಿ. ಇವಾಗ ಕರ್ಪೂರದ ಆರತಿ ಒಳಗೆಲ್ಲ ಬೆಳಗ್ಗೆ ಹೊರಗನು ಕೂಡ ಬೆಳಗಾಕತ್ತೀನಿ. ಈಗ ನೋಡಿರಿ, ನಾನು ಕೆಲವೊಂದಿಷ್ಟು ಕ್ವಶನ್ ಕೇಳಿದ್ರು, ಆ ಕ್ವಶನ್ಗೆಲ್ಲ ಆನ್ಸರ್ ಮಾಡ್ತೀನಿ. ಹಾಗೆ ವಿಡಿಯೋ ನೋಡ್ಕೊತ ಹೋಗ್ರಿ. ಸಾರಿ ಫ್ರೆಂಡ್ಸ್, ಒಂದು ಸ್ವಲ್ಪ ಕೆಮ್ಮು ಬಂದುಬಿಡ್ತು, ಗಂಟ್ಲು ಒಣಗಿದಂಗೆ ಆಗಿತ್ತು. ಹಾಗಾಗಿ ಸಿಸ್ಟರ್, ನಿಮಗೆ ಏಜ್ ಎಷ್ಟು? ನೀವು ಟೀಚರ್ ಎಕ್ಸಾಮ್ ಬರೀತೀರಲ್ಲ, ಏಜ್ ಲಿಮಿಟ್ ಎಲ್ಲಿವರೆಗೂ ಇರುತ್ತಾ ಅಂತ ಹೇಳಿಬಿಟ್ಟು ಕೇಳಿದರು. ನೋಡಿರಿ ಸಿಸ್ಟರ್, ಟೀಚರ್ ಎಕ್ಸಾಮ್ಗೆ 47 ವಯಸ್ಸಿನವರೆಗೂ ಕೂಡ ಎಕ್ಸಾಮ್ ಬರಿಬೋದು. ಬಟ್ ಅಷ್ಟರ ಮಟ್ಟ ನಾವು ಎಕ್ಸಾಮ್ ಬರಿಬೇಕು ಅಂತಂದರೆ ಆಗೋದಿಲ್ಲ. 47 ಏಜ್ವರೆಗೂ ತುಂಬ ಟೈಮ್ ಆಗಿಬಿಡುತ್ತೆ. ಹಾಗಾಗಿ ಯಾವುದೇ ವ್ಯಕ್ತಿಗಳಾದರೂ ಕೂಡ ನಮ್ಮದೊಂದು ಡಿಗ್ರಿ ಮುಗೀತು, BEd ಆಯಿತು ಅಂತಂದರೆ ಎಕ್ಸಾಮ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ಬೇಕು. ಮದುವೆ ಆಗೋದಕ್ಕಿಂತ ಮುಂಚೆನೇ ಎಲ್ಲನೂ ಮಾಡ್ಕೊಂಬಿಡ್ಬೇಕು. ನಾವೇನಾದರೂ ಮಾಡಬೇಕು, ಓದಬೇಕು, ಬರಿಬೇಕು, ಜಾಬ್ ತೊಗೋಬೇಕು ಅನ್ನೋದೇನಾದರೂ ನಮ್ಗೆ ಆಸೆ ಇತ್ತು ಅಂತಂದರೆ ಮದುವೆಕ್ಕಿಂತ ಮುಂಚೆನೇ ಮಾಡ್ಕೊಂಬಿಟ್ರೆ ಬೆಟ್ರು. ಮದುವೆ ಆದಮೇಲೆ ಮಾಡ್ಬೋದು, ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಬಟ್ ಏನಂದರೆ ಫಸ್ಟಿಗೆ ಓದ್ತಿರ್ತೀವಲ್ಲ, ಆ ಹುಮ್ಮಸ್ಸು, ಆ ಒಂದು ಛಲ ಅವಾಗ ಸಿಗ್ತಿರುವಂಥ ಟೈಮು ಇವಾಗ ಸಿಗೋಂಗಿಲ್ಲ. ಇವಾಗ ಫ್ಯಾಮ್ಲಿ ಎಲ್ಲ ನೋಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಅದರಲ್ಲೂ ನಾವೇನು ನೋಡಿಕೊಂಡು ಎಕ್ಸಾಮ್ ಬರಿಬೇಕಂದ್ರೆ ತುಂಬ ಟೈಮ್ ಹಿಡಿತೈತಿ. ಟೈಮ್ ಕಡಿಮೆ ಸಿಗುತ್ತೆ. ಮುಂಚೆ ಆದರೆ ಟೈಮ್ ಜಾಸ್ತಿ ಸಿಗ್ತಿತ್ತು. ಬಟ್ ಅವಾಗ ನಾಲೆಜ್ ಜಾಸ್ತಿ ಇರಲಿಲ್ಲ. ಏನು ಓದಬೇಕು, ಏನು ಮಾಡಬೇಕು ಅನ್ನೋದೊಂದು ಸೋರ್ಸ್ ನಮ್ಗೆ ಗೊತ್ತಿರ್ತಿದ್ದಿಲ್ಲ. ಯಾಕಂದ್ರೆ ಅವಾಗ ಈ ಥರ ಸ್ಮಾರ್ಟ್ಫೋನ್ ಇರಲಿಲ್ಲ. ನಮಗೆ ಅಕ್ಕಪಕ್ಕದಲ್ಲಿ ಕಲ್ತವ್ರು ಇರಲಿಲ್ಲ. ಹಿಂಗೆ ಓದಿದರೆ ಹಿಂಗಾಗುತ್ತಾ, ಇದನ್ನು ಓದಬೇಕು, ಇದನ್ನು ಓದಬಾರ್ದು ಅಂತ ಹೇಳೋರು ಯಾರೂ ಇದ್ದಿದ್ದಿಲ್ಲ ಆಗಿನ ಕಾಲದಲ್ಲಿ. ಬಟ್ ಇವಾಗಿನ ಕಾಲದಲ್ಲಿ ಈಗೆಲ್ಲನೂ ಸೋರ್ಸು ಸಿಗುತ್ತಾ ಓದೋಕೆ, ಗೈಡ್ ಮಾಡೋಕೆ ಯೂಟ್ಯೂಬ್ ಚಾನಲ್ ಐತಿ. ಯೂಟ್ಯೂಬ್ ಚಾನಲ್ನಲ್ಲಿ ಎಲ್ಲನೂ ಸಿಗುತ್ತೆ ಮಾಹಿತಿ. ಬಟ್ ಇವಾಗ ಓದಬೇಕಂದ್ರೆ ಟೈಮ್ ಕಡಿಮೆ ಸಿಗುತ್ತೆ. ಟೈಮ್ ಮಾಡಿಕೊಂಡು ಓದಬೇಕಾಗುತ್ತೆ. ಟೀಚರ್ ಪೋಸ್ಟಿಗೆ 47 ಏಜ್ವರೆಗೂ ಬರಿಬೋದು. ಯಾರಂದರೆ ಕೆಟಗರಿ SC ST ಈ ಥರ ಬರ್ತಾರಲ್ಲ, ಅವ್ರಿಗೆ 47 ಏಜ್ವರೆಗೂ ಐತಿ. ಆಮೇಲೆ ಜನ್ರಲ್ ಕ್ಯಾಸ್ಟ್ನವ್ರಿಗೆ 45ವರೆಗೂ ಇರಬೇಕು. 45ವರೆಗೂ ಐತಿ. ಈ ಏಜಿನ ಮಟನೂ ಕೂಡ ನಾವು ಟೀಚರ್ ಎಕ್ಸಾಮ್ನ ಬರಿಬೋದು. ಇನ್ನೊಂದೇನಪ್ಪ ಅಂದರೆ, ಟೀಚರ್ಗೆ ನಾವು ಎಲಿಜಿಬಲ್ ಯಾವ ರೀತಿ ಓದಿರಬೇಕು ಅಂತಂದರೆ BA BEd ಮಾಡಿರಬೇಕು. ಅದ್ರ ಜೊತೆಗೆ TET ಎಕ್ಸಾಮ್ ಕೂಡ ಕ್ವಾಲಿಫೈಡ್ ಆಗಿರಬೇಕು, TET ಎಕ್ಸಾಮು. ಆಮೇಲೆ BSc BEd ಮತ್ತು TET ಪೇಪರ್ ಪಾಸ್ ಆಗಿರಬೇಕು. ಈ 3 ಕ್ವಾಲಿಫಿಕೇಷನ್ನ ಮಾತ್ರ ಇತ್ತು ಅಂದರೆ ಟೀಚರ್ ಎಕ್ಸಾಮ್ನ ಬರಿಬೋದು.
ನಮಗೆ ಬರೆಯೋಕೆ ಅವಕಾಶ ಸಿಗುತ್ತೆ ಟೀಚರ್ ಎಕ್ಸಾಮು. ನಾನು ತುಂಬ ದಿವಸದಿಂದ ಓದ್ತಾ ಇದ್ದೀನಿ. ಟಿ ಇ ಟಿ ಎಕ್ಸಾಮ್ ಪಾಸ್ ಮಾಡ್ಕೊಳಕ್ಕೆ ತುಂಬ ಸತಿ ನಾನು ಒಂದು 4-5 ಸಲ ನಾನು ಟಿ ಇ ಟಿ ಎಕ್ಸಾಮ್ ಬರೆಯೋಕೆ ಪ್ರಯತ್ನ ಮಾಡಿದ್ದೀನಿ. 3 ಸಲ ಫೇಲ್ ಆದೆ, 4ನೇ ಸಲಕ್ಕೆ ಕ್ವಾಲಿಫೈಡ್ ಆದೆ. 5ನೇ ಸಲ ಬರೀಕ್ಕೆ ಹೋದೆ, ಬಟ್ ಅದು ಸ್ಕೋರ್ ಜಾಸ್ತಿ ಆಗಲಿಲ್ಲ. 4th ಏನು ಬರೆದಿದ್ನಲ್ಲ ಅದೇ ಒಂದು ಸ್ವಲ್ಪ ಸ್ಕೋರ್ ಆಗಿತ್ತು. ಇನ್ನು 5th ಟೈಮಲ್ಲಿ ಬರೆದಾಗ ತುಂಬ ಕಡಿಮೆ ಆಯಿತು, ಜಸ್ಟ್ ಪಾಸ್ ಆಗಿಬಿಡ್ತು. ಆ ಟೈಮಲ್ಲಿ ತುಂಬ ಟಫ್ ಇತ್ತು ಕ್ವಷನ್ ಪೇಪರು. ಓದಿದವ್ರಿಗೆ ಟಫ್ ಇರಲ್ಲ, ಬಟ್ ನಾವು ಗೃಹಿಣಿಯರಾಗಿ ಓದಿ ಎಕ್ಸಾಮ್ ಬರೀಬೇಕಂದ್ರೆ ಸ್ಕೋರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆಮೇಲೆ ಫಸ್ಟ್ಗೆ ಟಿ ಇ ಟಿ ಎಕ್ಸಾಮ್ ಬರೀಬೇಕಾದ್ರೆ ಏನು ಬರೀಬೇಕು, ಏನು ಓದಬೇಕು, ಯಾವ ಪುಸ್ತಕ ಓದಬೇಕು ಅಂತ ಮಾಹಿತಿನೇ ಗೊತ್ತಿರಲಿಲ್ಲ. ಟಿ ಇ ಟಿ ಎಕ್ಸಾಮ್ ಬರೆಯೋಕೆ ಏನು ಸಿಗುತ್ತಾ ಅದನ್ನು ನೋಡ್ತಿದ್ವಿ ವಿಡಿಯೋ ಅಷ್ಟೇ. ಇವಾಗೆಲ್ಲನೂ ಗೊತ್ತಾಗ್ಬಿಡುತ್ತೆ, ಏನು ಓದಬೇಕು ಏನು ಓದಬಾರ್ದು ಅನ್ನೋದು ಹೇಳ್ಬಿಟ್ಟು. ಆಮೇಲೆ ಸಿಲೆಬಸ್ ಪ್ರಕಾರ ಓದ್ತಿದ್ದಿಲ್ಲ, ಹಾಗೆ ಒಂದಿಷ್ಟು ವೀಡಿಯೋಗಳನ್ನ ನೋಡ್ಕೊಂಡು ಹೋಗಿ ಎಕ್ಸಾಮ್ ಬರೀತಿದ್ದೆ. ಹಾಗಾಗಿ ಟಿ ಇ ಟಿ ಎಕ್ಸಾಮು ನಾನು ಫೇಲ್ಯೂರ್ ಆಯಿದೆ ಒಂದು 3 ಸಲ. 4ನೇ ಸಲ ಚೆನ್ನಾಗಿ ಸ್ಕೋರ್ ಆಯಿತು. ಬಟ್ ಏನಂತಂದ್ರೆ 5th ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಸ್ಕೋರು. ಮತ್ತು 6th ಟೈಮ್ ಕರೆದಿದ್ರು, ನಾನು ಹೋಗಿ ಬರೆದಿದ್ರೆ ನನಗೆ ಎಷ್ಟೊಂದು ಸ್ಕೋರ್ ಇನ್ನೂ ಜಾಸ್ತಿ ಆಕ್ಕಿತ್ತು. ತುಂಬ ಈಸಿಯಾಗಿ ಕ್ವಷನ್ ಪೇಪರ್ ಇತ್ತು. ಬಟ್ ನಾನು ಇನ್ನೇನು ಬರೆಯೋದು ಬಿಡು ಅಂತ ಹೇಳ್ಬಿಟ್ಟು ಬಿಟ್ಬಿಟ್ಟೆ. ಹಾಗಾಗಿ ಲಾಸ್ಟ್ ಚಾನ್ಸ್ ಬರೆದಿದ್ದೆ ಅಂದರೆ ಇನ್ನೂ ಸ್ಕೋರ್ ಚೆನ್ನಾಗಿ ಆಕ್ಕಿತ್ತು. ನಾನು ಮುದ್ದಾಮ್ ಯಾವಾಗ ಟಿ ಇ ಟಿ ಎಕ್ಸಾಮ್ ಬರೆಯೋದು ಬಿಡ್ತೀನಿ ನೋಡಿರಿ, ಆವಾಗ ಮುದ್ದಾಮು ಕ್ವಷನ್ ಪೇಪರ್ ಈಸಿ ಇರ್ತೈತಿ. ನಾನು ಬರೆಯೋಕ್ಕೆ ಹೋದಾಗ ಮುದ್ದಾಮ್ ಕ್ವಷನ್ ಪೇಪರು ಟಫ್ ಇರ್ತೈತಿ. ಅದೇನೋ ಗೊತ್ತಿಲ್ಲ, ಒಂದೊಂದು ಸಲ ಹಂಗೆ ಹಾಕಿರ್ತೈತಿ. ಹಿಂಗೆ ನೋಡಿರಿ, ಟೀಚರ್ ಎಕ್ಸಾಮ್ ಕ್ವಾಲಿಫಿಕೇಷನ್ ಈ ಥರ ಇರುತ್ತೆ. 47 ಏಜ್ವರೆಗೂ ಕೂಡ ಬರಿಬೋದು. ನನಗೀಗ ಏಜ್ 39 ಕಂಪ್ಲೀಟ್ ಆಗಿ 40 ಸ್ಟಾರ್ಟ್ ಆಗ್ಯಾವು. ಆದರೂ ನಾನು ಓದಬೇಕು ಬರೀಬೇಕು ಅನ್ನೋ ಒಂದು ಛಲನ ಬಿಡ್ತಾ ಇಲ್ಲ. ಯಾಕಂತಂದ್ರೆ ನನಗೆ ಅದೊಂದು ಆಸೆ. ಟಿ ಇ ಟಿ ಎಕ್ಸಾಮ್ನು ಕೂಡ 5 ಟೈಮ್ಸ್ ಬರೆದು ಪಾಸ್ ಮಾಡ್ಕೊಂಡೀನಿ, 4 ಟೈಮು ಮತ್ತು 5 ಟೈಮು. ಈ ಎಕ್ಸಾಮ್ನು ಕೂಡ ಒಂದು ಸಲ ಪ್ರಯತ್ನ ಮಾಡಬೇಕು. ಈ ಗೌರ್ಮೆಂಟ್ನವ್ರಂತರೂ ವರ್ಷ ಟೀಚರ್ ಪೋಸ್ಟ್ ಕರೆಯೋದಿಲ್ಲ, ಯಾವುದೇ ಪೋಸ್ಟ್ ಕರೆಯೋಂಗಿಲ್ಲ. ವರ್ಷ 2 ವರ್ಷ 3 ವರ್ಷಕ್ಕೆ ಹಿಂಗೆ ಕರೀತಾರೆ. ಈಗ ಆಲ್ರೆಡಿ ನಾನು ಟಿ ಇ ಟಿ ಪಾಸ್ ಮಾಡಿಕೊಂಡು 2022 ಪಾಸ್ ಮಾಡಿಕೊಂಡೆ. ಬಟ್ 4 ವರ್ಷ ಆಯಿತು, ಇನ್ನೂ ಟೀಚರ್ ಎಕ್ಸಾಮ್ ಕರೆದಿಲ್ಲ. ಈ ಸಲ ಏನೋ ಕರೀತಾರೋ ಏನೋ ಗೊತ್ತಿಲ್ಲ. ನಾನು ಟಿ ಇ ಟಿ ಪಾಸ್ ಮಾಡ್ಕೊಳ್ಳದೆ ಇರುವಾಗ ಆವಾಗ ಟೀಚರ್ ಪೋಸ್ಟ್ ಕರೆದಿದ್ರು. ಇವಾಗ ಪಾಸ್ ಮಾಡ್ಕೊಂಡು ಕೂತ್ಕೊಂಡು 4 ವರ್ಷ ಆಯಿತು, ಇನ್ನೂ ಟೀಚರ್ ಪೋಸ್ಟ್ ಅಪ್ಲಿಕೇಶನ್ ಕರೆದಿಲ್ಲ. ಇವಾಗೇನೋ ಕರೀತಾರಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಬರೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮತ್ತು ಇನ್ನು ನಿಮ್ಮ ನವ್ಯನ ಯಾರು ನೋಡ್ಕೊತಾರ ನೀವು ಕೆಲ್ಸಕ್ಕೆ ಹೋದ್ರೆ ಅಂತ ಸಹಜವಾಗಿ ಎಲ್ಲರಿಗೂ ಈ ಕ್ವಶನ್ ಬರ್ತೈತಿ, ಕೇಳ್ತಾರೆ. ಆದಷ್ಟು ಜನರು ಕೇಳ್ತಾರೆ, ನವ್ಯನ ಯಾರು ನೋಡ್ಕೊತಾರ ನೀವು ಕೆಲ್ಸಕ್ಕೆ ಹೋದ್ರೆ ಅಂತಾರೆ. ಅದ್ರ ಬಗ್ಗೆ ನಾನು ಇನ್ನೂ ಚಿಂತೆ ಮಾಡಿಲ್ಲ ಮುಂದಿಂದು. ಬಟ್ ನನಗೇನಂದರೆ ಎಕ್ಸಾಮ್ ಬರೀಬೇಕು, ಅದೊಂದು ಪ್ರಯತ್ನ ಮಾಡಬೇಕು, ಅದೊಂದು ಆಸೆ ನನಗೆ. ಫೇಲ್ ಅಕ್ಕಿನೋ ಪಾಸ್ ಅಕ್ಕಿನೋ ಅದು ಸೆಕೆಂಡ್ರಿ. ಓದ್ತೀನಿ, ಓದಿದ್ರೆ ಒಂದು ಸ್ವಲ್ಪ ಜ್ಞಾನನೂ ಕೂಡ ಹೆಚ್ಚಾಗುತ್ತೆ ನಮಗೆ. ಓದೋದ್ರಿಂದ ಯಾವುದೇ ಇದು ಆಗಂಗಿಲ್ಲ, ಲಾಸ್ ಇಲ್ಲ, ಜ್ಞಾನ ಜಾಸ್ತಿ ಆಗುತ್ತೆ ಹೊರತು ನಮಗೆ ಏನು ಕಳ್ಕೊಳ್ಳೋದ್ರಲ್ಲಿ ಏನಿಲ್ಲ. ಬಟ್ ಏನಂದರೆ ಒಂಥರ ಇದು ಸ್ಟ್ರೆಸ್ ಇರುತ್ತೆ, ಓದಬೇಕು ಅನ್ನೋದೊಂದು ಸ್ಟ್ರೆಸ್ಸು. ಅದು ಬಿಟ್ಟರೆ ಇನ್ನೇನಿಲ್ಲ, ಖುಷಿಯಾಗಿ ಓದ್ಕೊಂಡ್ರೆ ಆಗುತ್ತೆ. ಸ್ಟ್ರೆಸ್ ಬಿಟ್ಬಿಟ್ಟು ಒಂದೊಂದು ಸಲ ಅನಿಸುತ್ತೆ, ನನಗೆ ಯಾಕಪ್ಪ ಬೇಕು ದೇವರೇ ಇದೆಲ್ಲ ಕಷ್ಟಪಟ್ಟು ಓದಿ ಹೋಗಿ ಎಕ್ಸಾಮ್ ಬರೆದು ಪಾಸ್ ಆದ್ರೂ ನಾನು ಕೆಲ್ಸಕ್ಕೆ ಹೊಂಟ್ರೆ ನನ್ನ ಮಗಳನ್ನ ಯಾರು ನೋಡ್ಕೊತಾರೆ, ನಾನು ನೋಡ್ಕೊಂಡಂಗೆ ಮತ್ತಿನ್ಯಾರೂ ನೋಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದೊಂದು ಸಲ ವಿಚಾರ ಮಾಡ್ತೀನಿ. ಒಂದೊಂದು ಸಲ ಅನಿಸುತ್ತೆ, ಜೀವನ ಯಾವಾಗಲೂ ಇದೇ ಥರ ಇರೋಂಗಿಲ್ಲ, ಮುಂದೆ ಹೆಂಗಿರುತ್ತೋ ಏನೋ ಹೇಳೋಕ್ಕಾಗಲ್ಲ. ನಾವು ಒಂದು ಇಂಡಿಪೆಂಡೆಂಟ್ ಆಗಿರಬೇಕು ಅನ್ನೋ ಒಂದು ವಿಚಾರದಿಂದ ನಾನು ಈ ಎಕ್ಸಾಮ್ ಬರೆಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಮುಂದೆ ನಾನು ಮನಸ್ಸಿಗೆ ಬೇಜಾರು ಮಾಡ್ಕೋಬಾರ್ದಲ್ವ. ಅಯ್ಯೋ ಎಕ್ಸಾಮ್ ಬರಿಬೇಕಾಗಿತ್ತು, ನಾನು ಮಾಡಬೇಕಾಗಿತ್ತು, ಇವಾಗ ಏಜ್ ಮುಗಿದ್ಬಿಟ್ಟಿರ್ತೈತೆ ಅವಾಗ ವಿಚಾರ ಮಾಡಿದರೆ ಏನೂ ಮಾಡೋಕ್ಕಾಗಂಗಿಲ್ಲ. ಅದಕ್ಕೆ ಇವಾಗ ಇನ್ನು ನನಗೆ ಇವಾಗ 40 ಏಜ್ ಅದಾವೆ, ಇನ್ನು 7 ವರ್ಷದಲ್ಲಿ ಎಷ್ಟು ಟೈಮ್ ಕರೀತಾರೆ ಏನೋ ಹೇಳೋಕ್ಕಾಗಲ್ಲ. ಇದೇ ಲಾಸ್ಟ್ ಚಾನ್ಸ್ ಆಗುತ್ತೋ ಏನೋ ಗೊತ್ತಿಲ್ಲ. ಹಾಗಾಗಿ ಇದೊಂದು ಚಾನ್ಸ್ ಸಿಗುತ್ತೆ ನನಗೇನಾದರೂ ಮಾಡಬೇಕು ಅಂತಂದ್ರೆ. ಅದಕ್ಕೆ ಇದೊಂದು ಚಾನ್ಸಲ್ಲಿ ಬರೆದ್ರಾಯ್ತು, ಓದ್ಕೊಂಡ್ರಾಯ್ತು ಅಂತ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ. ಎಲ್ಲ ದೇವ್ರ ಆಶೀರ್ವಾದ. ಮುಂದೆ ಹೆಂಗೆ ನಡೆಸ್ತಾನೋ ಏನೋ ಗೊತ್ತಿಲ್ಲ. ಇವಾಗ ನನ್ನ ಮನಸ್ಸಲ್ಲಿ ಬಂದೈತಿ ಎಕ್ಸಾಮ್ಗೆ ಓದ್ಕೋಬೇಕು ಬರೀಬೇಕು ಅನ್ನೋದು.
ಇದೇ ನನಗೆ ಮುಂಚೆ ನನ್ನ ಒಂದು ಫ್ಯಾಮ್ಲಿ ಟೆನ್ಷನಲ್ಲಿ ಏನು ಮಾಡೋಕ್ಕೆ ನಂಗೆ ಇಷ್ಟ ಆಗ್ತಿದ್ದಿಲ್ಲ. ಬರೀ ನಾವೇ ನೋಡ್ಕೊಳೋದು, ಫ್ಯಾಮ್ಲಿ ಟೆನ್ಷನ್ನು ಇದರಲ್ಲೇ ಮುಳುಗಿ ಹೋಗ್ಬಿಟ್ಟಿದ್ದೆ. ಬಟ್ ಇವಾಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬು ಸ್ಟಾರ್ಟ್ ಮಾಡಿದ್ರಿಂದ ಅದರಿಂದನೂ ಕೂಡ ಒಂದು ಸ್ವಲ್ಪ ನನಗೇನೋ ಅಲ್ಪ ಸ್ವಲ್ಪ ಆದಾಯ ಬರ್ತೈತಿ. ಬಟ್ ಮೈಂಡ್ ಫ್ರೀಯಾಗಿ ನಾನು ಇದ್ದೀನಿ ಇವಾಗ. ಯಾವುದೇ ಚಿಂತೆ ಮಾಡಲಾರ್ದಂಗೆ ಆರಾಮಾಗಿ ನನ್ನ ಕೆಲಸ ಆಯಿತು, ಮನೆ ಕೆಲಸ ನಾವೇ ನೋಡಿಕೊಂಡು, ಆಮೇಲೆ ಮನೆ ಯೂಟ್ಯೂಬ್ ಮಾಡಿಕೊಂಡು ಒಂದೇನೋ ಒಂದು ಟೈಮ್ ಪಾಸ್ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಮುಂದೆ ನೋಡಬೇಕು, ಹಂಗೇನಾದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ, ದೇವ್ರ ಆಶೀರ್ವಾದದಿಂದ ನನಗೇನಾದರೂ ಪಾಸ್ ಆದೆ ಎಕ್ಸಾಮಲ್ಲಿ ಅಂತಂದ್ರೆ ಆ ದೇವ್ರ ದಾರಿ ತೋರಿಸ್ತಾನ ಅಂತ ಅಂದ್ಕೊಂಡಿದ್ದೀನಿ. ದೇವ್ರ ದಾರಿ ತೋರಿಸ್ತಾನೆ. ಇದಕ್ಕೆ ದಾರಿ ತೋರಿಸ್ಯಾನಂದ್ರೆ ಅದಕ್ಕೂ ಕೂಡ ದಾರಿ ತೋರಿಸ್ತಾನ ಅನ್ನೋ ಒಂದು ನಂಬಿಕೆಯಿಂದ ನಾನು ಮಾಡ್ತಾಯಿದ್ದೀನಿ. ಒಂದೊಂದು ಸಲ ಅನಿಸುತ್ತೆ ದೇವರು ಯಾಕೆ ಹಿಂಗೆ ಮಾಡಿದ ನನ್ನ ಜೀವನನ ಅನಿಸ್ಬಿಡ್ತೈತಿ. ಯಾಕಂದ್ರೆ ನಾನು ಇದು 1ನೇ ಕ್ಲಾಸಿಂದ BEd ಮುಗಿಯೋವರೆಗೂ ಎಷ್ಟು ಕಷ್ಟಪಟ್ಟು ಓದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತು. 1 to 7th ಅಂತೂ ಫೀಸ್ ಇರಲಿಲ್ಲ ಅಷ್ಟೊಂದು. ಹಾಗೆ ಅಡ್ಮಿಷನ್ ಮಾಡಿಸ್ಕೊಂಡ್ಬಿಡ್ತಿದ್ರು. ಅವರೇ ನಮಗೊಂದು ₹75 ಹಿಂಗೆ ಸ್ಕಾಲರ್ಶಿಪ್ ಕೊಡ್ತಿದ್ರು. ನಾವು ಓದಬೇಕಾದ್ರೆ ಅಷ್ಟೊಂದು ಫೆಸಿಲಿಟಿನೂ ಇರಲಿಲ್ಲ ಸರ್ಕಾರಿ ಸ್ಕೂಲಲ್ಲಿ. 1 to 7th ಸರ್ಕಾರಿ ಸ್ಕೂಲಲ್ಲಿ ಓದಿದ್ದೆ. ಅದಾದಮೇಲೆ 8th 10th ನಮ್ಮ ಪಕ್ಕದ ಊರು ಡಂಬಳ ಅಂತೈತಿ, ಅಲ್ಲಿಗೆ ಹೋಗ್ತಿದ್ವಿ ನಾವು ಹೈಸ್ಕೂಲ್ಗೆ. ಅಲ್ಲಿ ತುಂಬ ಕಷ್ಟ. ಅದು ಪ್ರೈವೇಟ್ ಇತ್ತು, ಗೌರ್ಮೆಂಟ್ ಸ್ಕೂಲ್ ಇರಲಿಲ್ಲ. ಆವಾಗ ಎಲ್ಲರೂ ನಮ್ಮ ಊರಾಗ ಎಲ್ಲರೂ ಡಂಬಳಕ್ಕೆ ಹಚ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರೂ ಅಲ್ಲೇ ಹಚ್ತಿದ್ರು. ಅವ್ರು ನೋಡ್ಕೊಂಬಿಟ್ಟು ನಾವು ಅಲ್ಲೇ ಹಚ್ಬಿಟ್ಟಿದ್ವಿ. ಬಟ್ ಅದೇನಂದರೆ ಫೀಸ್ ಇತ್ತು, ಮತ್ತು ಪಾಸ್ ತೆಗೆಸ್ಕೊಂಡು ಅಡ್ಡಾಡಬೇಕಾಗಿತ್ತು. ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ನನಗೆ ಗೊತ್ತು. ಹೈಸ್ಕೂಲಲ್ಲೂ ಕೂಡ ತುಂಬ ಕಷ್ಟಪಟ್ಟು ಓದಿದ್ದೀನಿ. ಆಮೇಲೆ ನಾನು ಅದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ಇವಾಗ ಕಷ್ಟ ಆಗ್ತೈತಿ. ಹೇಳೋಕೆ ಅಳು ಬಂದುಬಿಡ್ತೈತಿ ನನಗೆ. ಜಾಸ್ತಿ ನಾನು ಕ್ಯಾಮ್ರಾ ಮುಂದೆ ಅಳೋದು ಆ ಥರ ಎಲ್ಲ ತೋರಿಸ್ಕೊಳಕ್ಕೆ ನಂಗೆ ಇಷ್ಟ ಆಗಂಗಿಲ್ಲ. ಬಟ್ ನೆನೆಸ್ಕೊಂಡ್ರೆ ತುಂಬ ಬೇಜಾರಾಕೈತಿ ಫ್ರೆಂಡ್ಸು. ಅಷ್ಟು ಕಷ್ಟಪಟ್ಟು ಓದಿದ್ದೀನಿ. ಹೈಸ್ಕೂಲಿಂದ ಡಿಗ್ರಿ BEdವರೆಗೂ ಕೂಡ ತುಂಬ ಕಷ್ಟಪಟ್ಟು ಓದಿದ್ದೀನಿ. ಫೀಸ್ ಕಟ್ಟೋಕ್ಕಾಯ್ತು, ಬುಕ್ಸ್ ತೊಗೊಳಕ್ಕಾಯ್ತು, ಎಲ್ಲದಕ್ಕೂ ಕೈ ಕಾಲು ಬಿದ್ದು ನಮ್ಮವ್ವ ಅಡ್ಮಿಷನ್ ಮಾಡಿಸಿದ್ಲು ನನಗೆ ಇದು PUCಗೆ. ಅದಾದಮೇಲೆ ಡಿಗ್ರಿನೂ ಕೂಡ ಅದೇ ಕಾಲೇಜಲ್ಲೇ ಮಾಡಿದೆ. 5 ವರ್ಷ ಒಂದೇ ಕಾಲೇಜಲ್ಲೇ ಓದಿದ್ದೆ ನಾನು. ಅದಾದಮೇಲೆ BEdಗೆ ಓದ್ಕೋಬೇಕಂದ್ರೆ ದುಡ್ಡು ಜಾಸ್ತಿ ಬೇಕಾಗಿತ್ತು. ನಾನು ಬ್ಯಾಂಕ್ ಲೋನಿಗೆ ಅಡ್ಡಾಡಿದೆ. ಬಟ್ ಬ್ಯಾಂಕಲ್ಲಿ ಏನಾದರೂ ಶ್ಯೂರಿಟಿಗೆ ಇದನ್ನು ಕೇಳ್ತಿದ್ರು, ಶ್ಯೂರಿಟಿ ಆಸ್ತಿ ಪತ್ರಗಳನ್ನು. ಬಟ್ ನಮ್ಗೆ ಇರೋಕ್ಕೊಂದು ಮನೆಯೂ ಕೂಡ ಇರಲಿಲ್ಲ, ಮನೆಯ ಆಸ್ತಿ ಪತ್ರ ಇರಲಿಲ್ಲ, ಹೊಲದ ಆಸ್ತಿ ಪತ್ರನೂ ಇರಲಿಲ್ಲ. ನನಗೆ ಹೋಪ್ ಕಳ್ಕೊಂಬಿಟ್ಟೆ. ಬೇಡ, ನಮ್ಮ ಕಡೆ ದುಡ್ಡಿಲ್ಲ, ಏನಿಲ್ಲ, ಯಾವುದೇ ಥರ ಓದೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ಟಾಪ್ ಮಾಡಿಬಿಡ್ತೀನಿ. ಸಾಕು, BA ಮಾಡೀನಿ, ನೋಡೋಣ ಏನಾರು ಒಂದು ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಬ್ಯಾಂಕಿಗೆ ಒಂದು 4-5 ಬ್ಯಾಂಕಿಗೆ ಅಲ್ಲದೆ ಕೈ ಬಿಟ್ಬಿಟ್ಟೆ ನಾನು. ಲೋನ್ ಸಿಗ್ಲಾರ್ದಕ್ಕೆ BEdಗೆ ಒಂದು 50,000-60,000 ಬೇಕು ಅಂತಿದ್ರು ಆಗಿನ ಕಾಲದಾಗ BEd ಮುಗ್ಸೋಕೆ. ಅಡ್ಡಾಡಿದೆ, ಸಾಕಾಯಿತು, ಬಿಟ್ಬಿಡ್ಬೇಕಂತ ತೀರ್ಮಾನ ಮಾಡಿದ್ದೆ. ಬಟ್ ನಮ್ಮೂರಾಗ ಕೆಲವೊಂದಿಷ್ಟು ಜನ ನನಗೆ ಎಲ್ಲ ಹೆಲ್ಪ್ ಮಾಡಿದರು. ಅವರೆಲ್ಲ ಹೆಲ್ಪ್ ಮಾಡಿದ್ದರಿಂದ ನಾನು BEd ಮುಗ್ಸೋಕೆ ಸಾಧ್ಯ ಆಯಿತು. ಇಲ್ಲಂದಿದ್ರೆ ನನಗೆ BEd ಮುಗ್ಸೋಕೆ ಆಗ್ತಾನೇ ಇರಲಿಲ್ಲ, BEd ಮಾಡೋಕ್ಕಾಗ್ತಾನೂ ಇರಲಿಲ್ಲ. ಇವಾಗ ನಾನು ಎಕ್ಸಾಮ್ ಬರೆಯೋಕ್ಕೂ ಕೂಡ ಆಗ್ತಿರಲಿಲ್ಲ. ಹೆಂಗೋ ಆ ದೇವರು ಅಲ್ಲಿ ಆವಾಗಿಂದನೂ ದಾರಿ ತೋರಿಸ್ಕೊಂಬಂದಾನ ನನಗೆ ಓದೋಕೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಆ ತಾಯಿ ಚಾಮುಂಡೇಶ್ವರಿ ನನಗೆ ದಾರಿ ತೋರಿಸ್ತಾನೇ ಇದ್ಲು. ನಾನು ಏನಾದರೂ ಬೇಡ ಅಂತ ಬಿಟ್ಟಿದ್ದೆ. ಬಟ್ ಅದನ್ನು ಓದಲೇಬೇಕು ಅನ್ನೋದೊಂದು ನನ್ನ ಹಣೆ ಬರದಲ್ಲಿ ಬರೆದಿತ್ತೋ ಏನೋ ಗೊತ್ತಿಲ್ಲ. ದೇವರು ದಾರಿ ತೋರಿಸ್ತಾ ಇಲ್ಲಿವರೆಗೂ ಕರ್ಕೊಂಬಂದು ನಿಂದಿರ್ಸಿದಾಳೆ ತಾಯಿ ಚಾಮುಂಡೇಶ್ವರಿ. ಮುಂದೇನು ಮಾಡ್ತಾಳೋ ಎಲ್ಲ ಆಕೆಗೆ ಬಿಟ್ಕೊಟ್ಟಿದ್ದು. ಹೇಳ್ತಾ ಎಲ್ಲ ಕಷ್ಟಗಳು ನೆನಪಾದವು ಅಂದರೆ ಅಳು ಬಂದುಬಿಡುತ್ತೆ ಫ್ರೆಂಡ್ಸು ನನಗೆ. ಹಾಗಾಗಿ ಜಾಸ್ತಿ ನೆನೆಸ್ಕೊಳಂಗಿಲ್ಲ ಹಳೇದು ಎಲ್ಲ ಕಷ್ಟಗಳನ್ನ. ನೋಡೋಣ ಏನೇನು ಆಕೈತಿ. ಪ್ರಯತ್ನ ಅಂತೂ ಮಾಡ್ತೀನಿ, ಫಲ ಎಲ್ಲ ದೇವ್ರಿಗೆ ಬಿಟ್ಕೊಟ್ಟಿದ್ದು. ಇಷ್ಟ ಐತೆ ನೋಡಿರಿ, ಏನೇನೋ ಹೇಳ್ಕೊತ ಹೋಗಿ ಹಳೇದನ್ನೆಲ್ಲ ನೆನೆಸ್ಕೊಂಡು ಮನಸ್ಸಿಗೆ ಬೇಜಾರನ್ನು ಕೂಡ ಆಯಿತು.
ಇವಾಗ ನೋಡ್ಬೋದು ಅನ್ನಕ್ಕಿಟ್ಬಿಟ್ಟು ಸಾಂಬಾರು ಇತ್ತು, ಸ್ವಲ್ಪ ನವ್ಯಾಗ ಅನ್ನ ಊಟ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಅನ್ನಕ್ಕಿಟ್ಟು ಸ್ವಲ್ಪ ಪಾತ್ರೆ ಇದ್ವು ಅವನ್ನೆಲ್ಲ ತೊಳ್ಯಾಕತ್ತೀನಿ. ನವ್ಯಾಗ ಏನಪ್ಪ ಅಂದರೆ ನಾಷ್ಟ ಮಾಡಿದ್ವಿ. ನಾಷ್ಟ ಮಾಡಿದ ಮೇಲೆ ಆಕಿನ ಮಲಗಿಸಿದೆ. ಆಕಿ ಮಕ್ಕೊಂಡಿದ್ಲು. ಆಕಿ ಮಕ್ಕೊಂಡ ಟೈಮಲ್ಲಿ ನಾನೊಂದು ಸ್ವಲ್ಪ ಓದ್ಕೊಂಡು ಬರ್ಕೊಂಡು ನೋಟ್ಸ್ ಮಾಡಿಕೊಂಡೆ. ಅಷ್ಟರೊಳಗೆ ನಮಿತಾನು ಕೂಡ ಬಂದಳು. ನಾನು ಇವಿಷ್ಟು ತೊಳೆದಿಟ್ರಾಯ್ತು ಅಂಥೇಳಿ ತೊಳ್ಯಾಕತ್ತೀನಿ. ಮಮ್ಮಿ ಏನು ಮಾಡಿ ಸೌಂಡ ಇಲ್ಲ ನೋಡಕ್ಕೆ. ಇವತ್ತು ಯಾವ ಯೂಟಿನೂ ಕೊಡಲಿಲ್ಲ. ಶೀತ ಇವತ್ತು ಬಂದೇ ಕೊಡಿಗೆ. ಹೌದು, ಯಾಕೆ ಹಾಂ ಫೋನ್ ಹಚ್ಚಿದ್ಲೇನು? 3 ಯೂಟಿ ಇತ್ತ ಇವತ್ತು. ಮತ್ತು ನೀವು ಓದಿದ್ದು 2 ಮ್ಯಾಥ್ಸು ಸೋಷಿಯಲ್ ಅಷ್ಟೇ ಅಲ್ಲ. 3 ಅದು ಮ್ಯಾಥ್ ಸೋಷಿಯಲ್ ಮತ್ತು 3 ಅಂತೀಯಲ್ಲ. ಇನ್ನೊಂದು ಇವತ್ತು ಲಾಸ್ಟ್ ರೈಟಿಂಗ್ ಒಂದು ಕೊಡ್ತೀನಿ ಅಂದಿದ್ರು. ಮ್ಯಾಮೇ ಹಾಫ್ ಡೇ ಹೊಂಟೋಗ್ಬಿಟ್ಟು. ಮತ್ತು ಇದನ್ನು ಓದೇ ಇಲ್ಲ ಐಟಿ. ಇವತ್ತು ಮ್ಯಾಮ್ ಹೇಳಿದ್ರು ಹಾಫ್ ಡೇ ಹೊಂಟೋದ್ರು. ಯೂಟಿ ತೊಗೊಂಡಿಲ್ಲ ಹಂಗಾದ್ರೆ? ಯಾರು ತೊಗೊಂಡಿಲ್ಲ. ಯಾಕೆ ಕ್ಲಾಸ್ ತೊಗೊಂಡ್ರಾ? ಪಟ ಮುಗಿಸಿದ್ರು. ಯಾವ್ದು ಸೋಷಿಯಲ್ ಹೋಮ್ವರ್ಕ್ ಎಷ್ಟು ಕೊಟ್ಟಾರೆ? ಯೂಟಿನ ಪ್ರಿಪೇರ್ ಆಗಬೇಕು. ಹೋಮ್ವರ್ಕ್ ಕೊಟ್ಟಾರ? ಯೂಟಿ ಪ್ರಿಪೇರ್ ಆಗಿದ್ದ, ಅದನ್ನು ರಿವಿಷನ್ ಮಾಡ್ಕೋಬೇಕು. ಯಾವುದು ಸೋಷಿಯಲ್? ನಾಳೆ ಕೊಡ್ತಾರೆ ಮತ್ತೆ? ನಾಳೆ ಇವತ್ತಿದ್ದು ನಾಳೆ ಕೊಡ್ತಾರ. ಏನಾದ ಸೋಷಿಯಲ್? ಸೋಷಿಯಲ್ ಸೈನ್ಸ್ ಆ್ಯಂಡ್ ಮೀನಿಂಗ್ ಅಂಡರ್ಸ್ಟ್ಯಾಂಡಿಂಗ್. ಅಲ್ಲ, ಬೇರೆ ಐತಿ ನೋಡ. ಬೇರೆ ಪೊಲಿಟಿಕಲ್. ಮತ್ತೆ ಸೋಷಿಯಲ್ ಸೈನ್ಸ್ ಅಲ್ಲ. ಸೋಷಿಯಲ್ ಸೈನ್ಸ್ ಚಾಪ್ಟರ್ ಹೆಸರು ಇವತ್ತಿಂದು ನೋ ವೇ. ಎದಕ್ಕೆ? ನಾನಂತೂ ಹೇಳಿಲ್ಲ. ನನ್ನ 7th ಒಮ್ಮೆ ಹೇಳಿದ್ದ, ನಿನ್ನ ಯೂಟ್ಯೂಬ್ ಚಾನೆಲ್, ನಿಮ್ಮ ಅಮ್ಮನ ಯೂಟ್ಯೂಬ್ ಚಾನೆಲ್ ಹೆಸರು ಸೀದಾ ಸಿಂಪಲ್ ಲೈಫ್ ತಾನೇ ಅಂತಂದು. ಯಾರು ಹೇಳ್ಬೇಡ ಸುಮ್ಮನೆ ಇರೋ ಅಂತ ನಾನು ವಾಪಸ್ ಹಾಕಿದ್ದೆ ಅವತ್ತು. ಇಲ್ಲ, ನೀರು ಕುಡಿಯೋಣ, ಮಕ್ಕೊಂಡು ಎದ್ದ ನೀರು ಕುಡಿಯೋಣ. ತಗೋ ಕೈ ಹಿಂಗೆ ಹೋಗ್ಬಿಟ್ಟು ಇವಾಗ ಕಾಜಲ್ ಫಸ್ಟ್ ಈಗ ನೋಡೋಕ್ಕಾಗ್ಬೋದು. ಕಾಣದೇ ಇಲ್ಲ ಅಷ್ಟು ಬೇಡ. ನೀನು ತ್ರಿಪುರ ಸುಂದರಿ. ಆಕೆ ಅಲ್ವಾ? ನಾನು ಅಲ್ಲ. ನೀನು ನಾನು ಮುಖಕೊಂಡೆ ಎಷ್ಟೊಂದು ಇದೆ. ಈಗ ನೋಡ್ರಿ, ನವ್ಯಾಗ ಸ್ನಾನ ಮಾಡಿಸ್ಕೊಂಬಂದು ಕುಂದಿರ್ಸೀನಿ. ಅನ್ನ ರೆಡಿ ಆಯಿತು, ಊಟನೂ ಮಾಡಿಸಿದೆ. ಊಟ ಮಾಡಿಸ್ಬಿಟ್ಟು ಸ್ನಾನ ಮಾಡಿಸ್ಕೊಂಡು ಕರ್ಕೊಂಬಂದು ರೆಡಿ ಮಾಡಾಕತ್ತೀನಿ. ಒಂದೊಂದು ಸಲ ಅನ್ನಿಸ್ತೈತಿ ಫ್ರೆಂಡ್ಸ್, ನಾನು ಮಾಡ್ದಂಗೆ ಬೇರೆದವ್ರು ಯಾರು ಮಾಡ್ತಾರೆ, ನಾನು ಯಾಕೆ ಮಾಡಬೇಕು, ಎಕ್ಸಾಮ್ ಯಾಕೆ ಓದಬೇಕು ಅಂತ ಅನ್ನಿಸ್ಬಿಡ್ತೈತಿ ಒಂದೊಂದು ಸಲ. ಅಕ್ಕಿ ಸೇವೆನೆಲ್ಲ ನಾನು ನೀಟಾಗಿ ಮಾಡ್ತೀನಿ, ತಾಯಿ ಅದಕ್ಕೆ. ಬಟ್ ಬೇರೆದವ್ರು ಅದು ಹೆಂಗೆ ಮಾಡ್ತಾರೋ ಏನೋ ಗೊತ್ತಿಲ್ಲ. ಕೆಲವೊಬ್ಬರು ಈ ಥರ ಮಕ್ಕಳಿದ್ದವರು ಬಿಟ್ಟು ಹೋಗ್ತಾರೆ ಕೆಲಸಕ್ಕೆ. ಅನಿವಾರ್ಯ ಇರ್ತೈತೆ ನೋಡಿರಿ, ಮತ್ತು ಹೋಗಲೇಬೇಕಾಗತ್ತೆ ಅನಿವಾರ್ಯ ಇದ್ದ ಟೈಮಲ್ಲಿ. ಇವಾಗ ನೋಡಿರಿ, ಮಾಳ್ವಿಕಾ ಅವಿನಾಶ್ ಅವ್ರ ಮಗನೂ ಕೂಡ ಇದೇ ಥರ ಅದನ್ನು. ಬಟ್ ಅವರು ದುಡ್ಡಿದ್ದವರು ಕೆಲಸದವ್ರನ್ನ ಇಟ್ಬಿಟ್ಟು ಅವರು ಹೊರಗಡೆ ಹೋಗ್ತಾರೆ ಅವ್ರವ್ರ ಕೆಲಸಕ್ಕೆ. ಅದೇ ಥರ ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳೋರು ಸಿಗ್ಬೇಕಲ್ರಿ. ಇವಾಗ ನಾನು ಪ್ರೈವೇಟಲ್ಲಿ ಕೆಲ್ಸಕ್ಕೆ ಹೋದ್ರೂ ಏನು ಜಾಸ್ತಿ ಕೊಡೋಂಗಿಲ್ಲ ಪ್ರೈವೇಟಲ್ಲಿ ಇದನ್ನು ಫೀಸ್ ಇದು ಸ್ಯಾಲ್ರಿನ.
ಅದೇ ನಾವು ಏನಾದರೂ ಗೌರ್ಮೆಂಟ್ ಜಾಬ್ಗೆ ಹೋದ್ವಿ ಅಂದರೆ ಒಂದು ಸ್ವಲ್ಪ ಚೆನ್ನಾಗಿರ್ತೈತಿ ಅಲ್ಲಿ ಸ್ಯಾಲ್ರಿ. ಅದರಲ್ಲಿ ಒಂದು ಸ್ವಲ್ಪ ನಾವು ಒಂದು ಕಾಲು ಭಾಗದಷ್ಟು ನೋಡ್ಕೊಳ್ಳೋರಿಗೆ ಕೊಟ್ರೂ ಕೂಡ ನಮಗಿನ್ನೂ ಎಷ್ಟೊಂದು ದುಡ್ಡು ಉಳಿತೈತಿ. ಹಾಗಾಗಿ ಆ ಒಂದು ಕಾರಣದಿಂದ ನಾನು ಈ ಎಕ್ಸಾಮ್ ಬರೆಯೋಕೆ ಮನಸ್ಸು ಮಾಡಿದ್ದೀನಿ. ಹಂಗೇನಾದರೂ ನಾನು ಕೆಲ್ಸಕ್ಕೆ ಹೋಗಲೇಬೇಕು ಅಂತ ಮನಸ್ಸು ಮಾಡಿದರೆ ಯಾವಾಗೋ ಕೆಲ್ಸಕ್ಕೆ ಹೋಗ್ತಿದ್ದೆ. ಬಟ್ ಈಕಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಒಂದು ಕಾರಣಕ್ಕೆ ಇಷ್ಟು ದಿವಸ ನಾನು ಮನಸ್ಸು ಮಾಡಿದ್ದಿಲ್ಲ. ಬಟ್ ಇವಾಗ ಮುಂದಿಂದು ನಾವು ವಿಚಾರ ಮಾಡಬೇಕಾಗತ್ತೆ ನೋಡಿರಿ. ಮುಂದೆ ಜೀವನನೂ ಕೂಡ ಹಿಂಗೆ ಇರುತ್ತಾ ಹಿಂಗೆ ಇರಲ್ಲ ಅಂತ ಹೇಳೋಕ್ಕಾಗಲ್ಲ. ದೇವ್ರ ವಿಧಿ ಆಟ ಹೆಂಗಿರುತ್ತೋ ಏನೋ, ಅದಕ್ಕೆ ನೋಡೋದು, ಪ್ರಯತ್ನ ಅಂತೂ ಮಾಡೋದು ಫ್ರೆಂಡ್ಸ್. ಈಗ ನೋಡ್ರಿ ಆಕೆಗೆ ರೆಡಿ ಮಾಡ್ತಾಯಿದ್ದೀನಿ. ಹಿಂಗೆ ಕಾಡಿಸ್ತಾ ಒಟ್ಟು ನೀಟಾಗಿ ಹಚ್ಚಿಸ್ಕೊಳಂಗಿಲ್ಲ. ಹೆಂಗೆ ಕುಂತಾಳ್ರಿ ಸ್ನಾನ ಮಾಡಿ. ಮತ್ತು ಬಾತ್ರೂಮ್ನಾಗೂ ಕೂಡ ಹಂಗೆ ಕಾಡಿಸ್ತಾಳೆ. ಒಟ್ಟು ಮುಖ ಕೊಟ್ಟು ಕೊಡೋ ಮಾತು ನನಗೆ ಮುಖನೇ ತೋರ್ಸಂಗಿಲ್ಲ. ಮುಖ ತೋರಿಸ್ಬಿಟ್ರೆ ಎಲ್ಲಿ ಮುಖನ ತೊಳೆದು ಬಿಡ್ತಾಳೋ, ಮುಟ್ತಾಳೋ, ತಿಕ್ತಾಳೋ ಅನ್ನೋ ಒಂದು ಇದಕ್ಕೆ ಹಲ್ಲಂತೂ ಉಜ್ಜಿಸ್ಕೊಳಂಗೆ ಇಲ್ಲ ಫ್ರೆಂಡ್ಸ್. ಒಟ್ಟು ಬಗ್ಗೋದಿಲ್ಲ ನನಗೆ. ಅಷ್ಟು ನನಗೇನು ಶಕ್ತಿ ಐತಿ. ಒಂದು ಚೂರು ಕೈ ಹಾಕಿ ಬಾಯಿ ತೊಳ್ಯಕ್ಕೆ ಹೋದೆ ಅಂತಂದರೆ ಕೈ ಹಿಡಿದು ಎಳೆದು ಬಿಡ್ತಾಳೆ ಹಿಂದಕ್ಕೆ. ಅಷ್ಟು ರಭಸವಾಗಿ ಶಕ್ತಿ ಐತಿ ಆಕಿನ ಹತ್ರ. ಹಂಗೆ ಕಾಣಿಸ್ತಾಳೆ. ಬಟ್ ಕುಂತಲ್ಲೇ ಕುಂದಿರ್ತಾಳೆ, ಎದ್ದೇಳೋದಿಲ್ಲ. ನಿಂತಲ್ಲೇ ನಿಂದಿರ್ತಾಳೆ, ಕುಂದ್ರಂಗಿಲ್ಲ. ಕುಂತಾಕಿ ಎದ್ದು ಓಡಾಡಂಗಿಲ್ಲ, ನಿಂತಾಕಿ ತೆಳಗೆ ಕುತ್ಕೊಳಂಗಿಲ್ಲ. ಹಂಗೆ ಕುಂದ್ರಿಸೋದು ಎಬ್ಸೋದು ನಾವೇ ಮಾಡಬೇಕಾಗತ್ತೆ. ನೋಡೋಣ ಏನೇನು ಆಕೈತಿ ಜೀವನದೊಳಗೆ ಎಲ್ಲನೂ ಶೇರ್ ಮಾಡ್ಕೊತ ಹೋಗ್ತೀನಿ ನಿಮ್ಮ ಜೊತೆಗೆ. ಆದಷ್ಟು ವಿಡಿಯೋ ಶೇರ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಇವಾಗ ನೋಡಿರಿ 2-3 ದಿವಸದಿಂದ ವಿಡಿಯೋನ ಹಾಕಿದ್ದಿಲ್ಲ. ಆಲ್ರೆಡಿ ಎಲ್ಲ ನಂದು ಯೂಟ್ಯೂಬ್ದು ಗ್ರೀನ್ ಮಾರ್ಕ್ ಇದ್ದಿದ್ದು ಈಗೆಲ್ಲ ಡೌನ್ ಆಗಿಬಿಡ್ತು. ನಾನು ವಿಡಿಯೋ ಹಾಕ್ಲಾರ್ದಕ್ಕೆ. ವಿಡಿಯೋ ಹಾಕ್ಕೊತ ಇದ್ರೆ ಇದು ಯೂಟ್ಯೂಬ್ ಚಾನೆಲ್ ರನ್ನಿಂಗ್ ಚೆನ್ನಾಗಿರ್ತೈತಿ. ಅಷ್ಟು ವ್ಯೂಸ್ ಬರೋಲ್ಲ, ಅಷ್ಟು ಪೇಮೆಂಟು ಬರೋಲ್ಲ. ಆದ್ರೂ ಅಷ್ಟು ಒಂಥರ ನಮ್ಗೆ ಬೇಜಾರು ಮಾಡಿಬಿಡ್ತೈತಿ ಯೂಟ್ಯೂಬ್ ಚಾನೆಲು. ಏನು ಮಾಡೋದು, ಬೇರೆ ಚಾನಲ್ ಮಾಡಿ ಮತ್ತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಏನಾದರೂ ಹಂಗೆ ಮನಸ್ಸು ಚೇಂಜ್ ಆಯಿತು ಅಂದರೆ ಇನ್ನೊಂದು ಹೊಸ ಚಾನೆಲ್ ಮಾಡಿ ಅದರಲ್ಲೇ ವಿಡಿಯೋ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಈ ಚಾನೆಲ್ ಭಾಳ ದಿವಸ ಆಯಿತು, ಏನು ಗ್ರೋತ ಕಾಣ್ತಾ ಇಲ್ಲ. ಹಾಗಾಗಿ ಮಾಡಿದ್ದೆ ಒಂದು ಹಳೆ ಚಾನೆಲು. ಬಟ್ ಆ ಚಾನೆಲ್ನ ನನಗೆ ಹೊಸ ಮೊಬೈಲ್ನಲ್ಲಿ ಮಾಡ್ಕೊಳಕ್ಕೆ ಬರ್ತಾನೇ ಇಲ್ಲ. ಪಾಸ್ವರ್ಡ್ ಹಾಕಿದ್ರು, ಇಮೇಲ್ ಹಾಕಿದ್ರು ಅದು ಬರ್ತಾನೇ ಇಲ್ಲ. ಹಾಗಾಗಿ ಅದನ್ನು ಬಿಟ್ಟು ಬೇರೆದೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಈಗ ನೋಡಿರಿ ನಾವೇನು ಕರ್ಕೊಂಡು ಒಂದು ಸ್ವಲ್ಪ ಹೊರಗಡೆ ಅಡ್ಡಾಡ್ಸ್ಕೊಂಬಂದ್ರಾಯ್ತು ಅಂತ ಕರ್ಕೊಂಡು ಹೊಂಟೀವಿ. ಯಾಕಂದ್ರೆ ಭಾಳ ದಿವಸ ಆಗಿತ್ತು ಆಕಿನ ಹೊರಗೆ ಕರ್ಕೊಂಡು ಅಡ್ಡಾಡಿದ್ದೇ ಇಲ್ಲ. ನಮ್ಮ ಮನೆಯವ್ರಿಗೆ ಸಂಡೇ ನಾನು ನಮಿತಾ ಬೈದ್ಬಿಟ್ವಿ. ಪಾಪ ಹುಡುಗಿ ನಾನು ಹೋಗ್ತೀನಿ ನಮ್ಮ ಮನೆಯವ್ರ ಜೊತೆಗೆ, ಆಕೆ ನಮಿತಾನ ಅವ್ರ ಅಪ್ಪನ ಜೊತೆಗೆ ಅಂಗಡಿಗೆ ಹೋಗ್ತಿರ್ತಾಳೆ. ಬಟ್ ನಾವೇ ಆ ಮುಖ ಒಂದು ಸ್ವಲ್ಪ ಸಣ್ಣದು ಮಾಡ್ಕೊಂಬಿಟ್ಲು ಮೊನ್ನೆ ಸಂಡೇ ದಿವಸ. ಅದಕ್ಕೆ ನಾನು ನಮಿತಾ ಇಬ್ಬರು ಬೈದ್ವಿ ನಮ್ಮ ಮನೆಯವ್ರಿಗೆ. ನಾವು ಎಲ್ಲ ಕಡೆ ಅಡ್ಡಾಡ್ತೀವಿ ರೀ, ಪಾಪ ಹುಡುಗಿ ಮುಖ ಸಣ್ಣದು ಮಾಡಿಬಿಡ್ತೈತಿ ನಾವೆಲ್ಲ ಹೊರಗೆ ಹೋಗಿ ಬಂದ್ರೆ. ಪಾಪ ಅದಕ್ಕೂ ಮನಸ್ಸಿರುತ್ತೆ ನೋಡ್ರಿ, ಆಕಿನೂ ಹೊರಗೆ ಕರ್ಕೊಂಡು ಅಡ್ಡಾಡ್ಬೇಕು ರೀ ಅಂತಂದು ಬೈದೆ ನಾನು ನಮ್ಮ ಮನೆಯವ್ರಿಗೆ. ಹಂಗಾಗಿ ನಾಳೆ ಕರ್ಕೊಂಡು ಹೋಗೋಣ ಬಿಡು, ಈಗ ಟೈಮ್ ಆಗೈತಿ, ಮಳೆ ಬೇರೆ ಬರೋಂಗಾಗಿತ್ತು. ಹಂಗಾಗಿ ಮತ್ತು ಸೋಮವಾರ ಸಾಯಂಕಾಲ ಬೇಗ ಬಂದಿದ್ದರು. ಗಾಡಿ ಹೊರಗೆ ತೆಗೆದು ಹೊರಗೆ ಕರ್ಕೊಂಡು ಹೊಂಟೀವಿ ನೋಡ್ರಿ. ಈಗ ಹಂಗೆ ಸುತ್ತಾಕೊಂಡು ಬಂದ್ವಿ ನೋಡ್ರಿ. ಎಳ್ನೀರು ಕುಡಿದು ಎಳ್ನೀರು ತೊಗೊಂಬಂದ್ವಿ. ನಾವೇನು ಅಲ್ಲಿ ನಿಂದ್ರಿಸೈತಿ. ಈಗ ಅಡುಗೆ ಮನೆಗೆ ಹೊಂಟೀನಿ. ಮೊಬೈಲ್ನಾಗ ಚಾರ್ಜ್ ಇಲ್ಲ. ಸಾಂಬಾರು ಐತಿ. ಹಾಲಿನ ಮ್ಯಾಗ ಮುಚ್ಚೆ ಇಲ್ಲಲ್ಲೇ ನಮ್ಮಿ. ಪ್ಲೇಟ್ ಇಲ್ಲೇ ಐತಿ. ಹಾಲು ಬಿಸಿಗಿಟ್ಟು ಹೋಗಿದ್ದೆ, ನೋಡ್ಕೊಂಡಾಳ. ಬಟ್ ಮ್ಯಾಗ ಮುಚ್ಚಿಲ್ಲ, ಒಳಗೆ ಬಿದ್ದು ಅನ್ನ. ಇಷ್ಟ ಐತೆ ಅನ್ನ. ಚಪಾತಿ ಮಾಡಿಬಿಡ್ತೀನಿ. ಸಾಂಬಾರು ಐತಿ. ಕಾಲ ಮ್ಯಾಗ ಬಿತ್ತು. ಎಷ್ಟಕ್ಕೊಂದು ಐತಿ, ನಾವು ಖಾಲಿ ಮಾಡ್ಬೇಕು ಇವತ್ತು ತಿಂದು. ಚಪಾತಿ ಮಾಡ್ತೀನಿ ಒಂದು ಸ್ವಲ್ಪ ಹಿಟ್ಟಿನಾಗಿ. ನೋಡ್ರಿ ಚಪಾತಿ ಮಾಡಿಬಿಟ್ಟೆ. ಸಾಫ್ಟ್ ಚಪಾತಿ. ಇವಾಗ ಊಟ ಮಾಡಬೇಕು. ನಾವ್ಯಾಗ ಉಣಿಸ್ಬೇಕು, ನಾನು ಊಟ ಮಾಡಬೇಕು. ಸಾಂಬಾರು ಬಿಸಿ ಮಾಡಿಲ್ಲ, ಸಾಂಬಾರು ಬಿಸಿಗಿಡ್ತೀನಿ ಒಂದು ಸ್ವಲ್ಪ. ಅಲ್ಲೇ ಅಷ್ಟ್ರು ಕುತ್ಕೊಂಡು ಊಟ ಮಾಡೋಣ ಅನ್ನಕತ್ತಾರ. ನಾನು ಇಲ್ಲೇ ಹಾಕ್ಕೊಂಡು ಹೋಗಿ ಉಣ್ರಿ, ಏನು ಅಷ್ಟು ಎತ್ತಿಡೋದು ಅಂತ ನಾನು ಅಂದೆ.
ಚೆನ್ನಾಗಾಗೈತಿ ಮಸ್ತ್ ಚಿಕನ್ ಸಾರು ಖಾಲಿ ಆಕತಿ ಬಿಸಿ ಆಗ್ಲದ ಏನು ಮಾಡಕತ್ತಿ ಹಾಂ ನಾವೇ ಇಲ್ಲಿ ಆಟ ಆಡಕತ್ತಾಳ ನಾವಕ್ಕ ಆಟ ಆಡಕತ್ತಾಳ ಇಲ್ಲಿ ಎದ್ದು ಕುಂದ್ರ ನಾವಕ್ಕ ಎದ್ದು ಕುಂದ್ರ ಊಟ ಮಾಡಿಸ್ತೀನಿ ಎದಾ ಎದ್ದಾಳ ಚಪಾತಿ ತಿಂತೀವಲ್ಲ ಅಲ್ಲೋಡದು ನೈಟಿ ಹೆಂಗಾಗೈತಿ ಇವ್ವ ಆವಾಜ್ ಹಾಕ್ಕೊಂಬರ್ಲ್ಯಾ ಯಾವ ಸತಿಕಾಯಿ ಹೊರಗೆ ತೆಗೆದಿಡಕ್ಕ ನೆನಪಾಲಿಲ್ಲ ಅಡಿ ಮಾಡ ನೀ ಮಾಡ ಬಂತು 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 ಊಟ ಮಾಡ್ತೀಯಾ ಹೊಟ್ಟೆ ವಾ ಕಿವಿ ಮಾರಂತ ಬಿಡ್ರಿ ಮಮ್ಮ ತಿನ್ನ ಹಾಕ್ಕೊಂಬರ್ಲ ಯಾಕ ಬೇಡ ಬೇಕು ಮಮ್ಮನ ಹ್ಞೂ ಹಾಂ ಹಾಂ ಹಾಂ